ಸೊ ಅಂತೂ ನಮ್ಮ ಕಾರ್ ಬಂತು ನೋಡ್ರಿ, ಇವಾಗ ಹೊರಡ್ತಾ ಇದೀವಿ. ರೈಟ್ ಬಂದವನಿಗೆ ಮೈಸೂರು ಪಾಕ್ ತಿನ್ನಿಸ್ತಾರೆ. ಡೀಸೆಲ್ ಆಯ್ತು 2001 ಡೀಸೆಲ್ ಹಾಕ್ಸ್ಕೊಂಡು ಇವಾಗ ಬಿಡ್ತಾ ಇದೀವಿ ಅನ್ನೂರನ್ನ. ಅಲ್ಲ ಸಂತ ನಿಂಗೆ ನಮಸ್ಕಾರ ಮಾಡ್ತಾಳೆ ನೋಡು ಬಸ್ಸಲ್ಲಿ. ಕೈ ಬಿಟ್ಬಿಟ್ಟ ಆಮೇಲೆ ಸ್ಟೇರಿಂಗ್ ಕೈ ಬಿಟ್ರೆ ಅದೇನಂತ ಏನು ಆಗಲ್ಲ. ನಮಸ್ಕಾರ ಬರೀ ಇಂಥದೆಯಾ ಬಸ್ಲೆಲ್ಲ ನಮ್ಮ ಡ್ರೈವರ್ಗೆ ಒಳ್ಳೆ ನಮಸ್ಕಾರ ಮಾಡ್ದಂಗೆ ಆಗೋದ್ರು. ಅದು ಇನ್ನೊಂದೇನು ಗೊತ್ತಾ ಬೇಜಾರಾಯ್ತಿರೋದು, ಬೇರೆಯವ್ರು ನಮಸ್ಕಾರ ಮಾಡಿದ್ರೆ ಏನೂ ಇಲ್ಲ, ಈ ನನ್ನ ಮಗನಿಗೆ ನಮಸ್ಕಾರ ಮಾಡಿದ್ರೆ ಎಷ್ಟು ಬೇಜಾರಾಯ್ತು ಹೇಳೋ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಅಂತೂ ಮದ್ದೂರಿಗೆ ಬಂದು ಸೇರಿದ್ದೀವಿ. ಈಗ ಮದ್ದೂರಿಂದ ತುಮಕೂರು ಅಣೆಯಿಂದ ನಾವು ರಾಘವೇಂದ್ರ ಟೆಂಪಲ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಸೊ ನೋಡಿ ನಮ್ಮ ಗಾಡಿ ನೋಡಿ ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ಸೊ ವೆದರ್ ನೋಡಿ, ಮದ್ದೂರು ವೆದರ್ ಯಾವ ಥರ ಐತೆ ಅಂತ. ಸೊ ಇವಾಗ ಹೋಗೋಣ ಬರ್ರಿ. ಇದು ರಾಜಸ್ಥಾನ ಅಲ್ಲ, ಇದು ಯಾವ ಊರು ಅಂತ ಕೇಳಿದ್ದು. ಕೆಸ್ತೂರ್ ಹೆಂಗಿದ್ದು? ಸೂಪರ್. ಕೆಸ್ತೂರಲ್ಲಿ ಬಂದು ಪಾನಿಪುರಿ ತಿಂತಾ ಇದೀವಿ ನೋಡಿ. ಇವು ಹಾಕಿ ನಮ್ಮ ಹುಡುಗರಿಗೆ ಹಾಕಿ. ಇವ್ರು ಚೆನ್ನಾಗಿದೆ, ನಾ ಚೆನ್ನಾಗಿದ್ದಂಗೆ. ಮುಕ್ತವನೇ ಹಾಕೊಂಡು ಓಕೆ ಬಾಯ್. ಸೊ ಅಂತೂ ಕೆಸ್ತೂರಿಗೆ ಬಂದು ಇಳಿದಿದ್ದೀವಿ. ಕೆಸ್ತೂರಲ್ಲಿ ಪಾನಿಪುರಿ ತಿನ್ಕೊಂಡು ಇವಾಗ ಮುಂದೆ ಹೋಗ್ತಾ ಇದ್ದೀವಿ. ಸೊ ಪಾನಿಪುರಿ ಹೆಂಗಿತ್ತು? ಚೆನ್ನಾಗಿರ್ಲಿಲ್ವ? ಅಯ್ಯೋ, ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಮತ್ತೆ ಇವಾಗ ಬಾಯ್ ಕೆಸ್ತೂರು ಇವಾಗ ಹೋಗ್ತಾ ಇದೀವಿ. ಒಳ್ಳೆ ದುಡ್ಡು ಅನಿಸ್ತಾನೆ ನಮ್ಮ ಹುಡುಗ. ಇವನ್ನ ಸರಿಯಾಗಿ ಇಂಟ್ರಡಕ್ಷನ್ ಮಾಡೋಕ್ಕಾಗಲಿಲ್ಲ ಆವಾಗಲೇ. ಇವಾಗ ಮಾಡ್ತಾ ನೋಡಿ ನಮ್ಮ ಟ್ರಿಪ್ ಕ್ಯಾಪ್ಟನ್ ಇವನೇ. ನೋಡಿ ಎಷ್ಟು ದುಡ್ಡು ಎಲ್ಲರಿಗೂ ಕೂಡ ದಾನ ಮಾಡ್ತಾ ಇದ್ದಾನೆ. ಇದನ್ಸಂತೂ ದಾನ ಮಾಡ್ತಾ ಇಲ್ವಾ ನೋಡಿ, ನಮಗೆಲ್ಲ ಫ್ರೀಯಾಗಿ ಕರ್ಕೋಗ್ತಾರೆ ಟ್ರಿಪ್ಗೆ. ಇವಾಗ ಎಕ್ಸೈಟ್ ಆಗಿ ತುಮಕೂರಿಗೆ ಬಂದು ಲ್ಯಾಂಡ್ ಆಗಿದ್ದೀವಿ. ತುಮಕೂರಿಂದ ಇವಾಗ ಸಿದ್ಧಗಂಗಾ ಮಠಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಆಗ್ತಾ ಇದೀವಿ. ಹೊರಗಡೆ ನೋಡ್ತಾ ಇರ್ಬೋದು ನೀವು ನೋಡಿ, ತುಮಕೂರಲ್ಲಿ ಹೆವಿ ಮಳೆ ಅನ್ಸುತ್ತೆ ಗುರು. ನಮ್ಮ ಹುಡುಗರೆಲ್ಲ ಅಲ್ಲಿ ಸ್ಲಿಪ್ಪರ್ ಅಂಗಡಿಗೆ ಹೋಗಿದ್ದಾರೆ ಸ್ಲಿಪ್ಪರ್ನ ಪರ್ಚೇಸ್ ಮಾಡೋದಕ್ಕೆ ಅಂತ. ಸೊ ನಾನು ಒಬ್ಬನೇ ಅವ್ರ ಒಳಗಡೆ ಕೂತಿದ್ದೀನಿ. ಇವಾಗ ಸಿದ್ಧಗಂಗಾ ಮಠಕ್ಕೆ ಹೋಗಿ ಅಲಸಿ ಹೊಡ ಬರ್ರಿ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಾವು ತುಮಕೂರಿಂದ ಸಿದ್ಧಗಂಗೆಗೆ ಬಂದು ಕಾರನ್ನು ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ಇವಾಗ ನಾವು ಸಿದ್ಧಗಂಗಾ ಮಠನ ಒಂದ್ಸಲ ನೋಡ್ಕೊ ಬರೋಣ ಬರ್ರಿ. ನಮ್ಮ ಹುಡುಗರೆಲ್ಲ ರೆಡಿ ಆಗಿದ್ದಾರೆ. ಇವಾಗ ನಮ್ಮ ಹುಡುಗನ್ನ ಕರ್ಕೊಂಡು ಇವಾಗ ಸಿದ್ಧಗಂಗಾ ಮಠನ ಒಂದ್ಸಲ ತೋರಿಸೋದಿಂಗೆ ಅಂತ ಹೋಗ್ತಾ ಇದ್ದೀನಿ. ಸೊ ನಮ್ಮ ಲೀಡರ್ ನೋಡಿ ಇವನೇ, ಇವನು ಡ್ರೈವರು ಮತ್ತು ಅವರು ಸೀನಿಯರು. ಅವರು ಲಾಸ್ಟ್ ಹೋಯ್ತಿರೋರ್ಗೆ ಯಾವ್ದು ಕೂಡ ಯಾವ್ದಾದ್ರು ಒಂದು ಕೊಡಲೇಬೇಕಲ್ಲ ಟೈಟ್ಲು. ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಅಂತೂ ಸಿದ್ಧಗಂಗಾ ಮಠಕ್ಕೆ ಬಂದು ಸೇರಿದ್ದೀವಿ ನೋಡ್ರಿ. ಸಿದ್ಧಗಂಗಾ ಮಠ ಅಲ್ಲೇ ನೀವು ಇಲ್ಲಿ ಹೆಂಗೆ ವಾಚ್ಕೊಂಡಾಗಿದ್ರೆ ಇದನ್ನೇ ಪೋಸ್ಟ್ ಮಾಡ್ತೀನಿ ನಾನು. ಹಾಗಲ್ಲ, ಸರಿ ಆಯಿತು. ವರ್ಷ ನೀಟಾಗಿ ಹಾಕೋದು ಒರ್ಸ್ಕೊಳಕ್ಕೆ ಏನು ಮಾಡಿದೆ ನಾವು ಕರೆಕ್ಟಾಗಿ ಆಗಿದ್ದಾನೆ. ಸಕ್ಕತ್ತಾಗಿ ಬಂದತೆ ಲ್ಯಾಟ್ರಿ. ಮತ್ತೆ ನೋಡ್ರಿ ಇಲ್ಲಿ ಸಿದ್ಧಗಂಗೆಗೆ ಬಂದಿದ್ದೇನಕ್ಕೆ ಅಂತಂದ್ರೆ, ನಾನು ನಿಮಗೆ ನೋಡಿ ಸಿದ್ಧಗಂಗಾ ಬುದ್ಧಿಯವ್ರು ಕೂತ್ಕೊತಾ ಇದ್ರು ನೋಡಿ. ಈ ಜಾಗನ ನಿಮ್ಗೆ ಒಂದ್ಸಲ ತೋರ್ಸೋಕೆ ಅಂತ ಬಂದೆ ನೋಡ್ರಿ. ಇದೇ ಜಾಗದಲ್ಲಿ ಸಿದ್ಧಗಂಗಾ ಬುದ್ಧಿಯವ್ರು ಕೂತ್ಕೊತಾ ಇದ್ದಿದ್ದು. ನಡೆದಾಡುವ ದೇವರು ನಮ್ಮ ಸಿದ್ಧಗಂಗಾ ಬುದ್ಧಿಯವ್ರು ಕೂತ್ಕೊತಾ ಇದ್ದಿದ್ದು ಜಾಗ ನೋಡಿ ಇದೇನೆ. ಗುರು ಹಂಗೆ ನೀವು ಸಿದ್ಧಗಂಗಾ ಮಠದಲ್ಲಿ ಇನ್ನೊಂದು ಏನು ನೋಡ್ಬೋದು ಅಂತಂದರೆ, ಇಲ್ಲಿ ಎಷ್ಟು ಶಿಸ್ತಾಗಿ ಇಲ್ಲಿ ಎಜುಕೇಷನ್ಗಳನ್ನ ಮಾಡ್ತಾರೆ ಅಂತಂದರೆ, ಇಲ್ಲಿ ನೀವೇನೋ ನೋಡ್ಬೋದು ನೋಡ್ರಿ. ಎಲ್ಲ ಮಕ್ಕಳು ಎಷ್ಟು ನೀಟ್ನೆಸ್ ಆಗಿ, ಟೈಮ್ ಎಷ್ಟಾಯಿತು ನಮ್ಮ ಕಡೆ ಎಲ್ಲ ನೋಡಿದ್ರೆ ಓದ್ತಾರೆ ಅಂತಂದರೆ ನಿಜಕ್ಕೂ ಕೂಡ ಬೆಳಗ್ಗೆಯಿಂದ ಸಾಯಂಕಾಲ ಟೈಮ್ ಕೊಟ್ಟರು ಕೂಡ ಓದಲ್ಲ. ಆದರೆ ಇಲ್ಲಿ ಎಷ್ಟು ಶಿಸ್ತಾಗಿ ಓದಿಸ್ತಾರೆ ಅಂತಂದರೆ, ಸೊ ನೀವೇನೋ ನೋಡ್ಬೋದು ನೋಡಿ ಎಷ್ಟು ಶಿಸ್ತಾಗಿ ಕೂತ್ಕೊಂಡಿದ್ದಾರೆ ಓದೋದಕ್ಕೆ ಅಂತ. ನೋಡ್ರಿ ಇಲ್ಲಿ ಶಿವಕುಮಾರ ಸ್ವಾಮೀಜಿಗಳ ಗದ್ಗೆ ಐತೆ. ಸೊ ಇವಾಗ ಗದ್ಗೆ ಒಳಗಡೆ ಹೋಗಿದ್ದು ಬರೋಣ ಬರ್ರಿ. ಹಂಗೇನೆ ಇಲ್ಲಿ ನೋಡ್ರಿ ಶ್ರೀಗಳ ಗದ್ಗೆ ಐತೆ ಇಲ್ಲಿ. ಸೊ ನೋಡ್ರಿ ಶ್ರೀಗಳ ಗದ್ಗೆ, ಶಿವಕುಮಾರ ಸ್ವಾಮಿಗಳ ಗದ್ಗೆ ನೋಡಿ ಇದೇನೆ. ಸೊ ನೋಡ್ರಿ ನಡೆದಾಡುವ ದೇವರು ನಮ್ಮ ಶ್ರೀ ಶಿವಕುಮಾರ ಸ್ವಾಮಿಗಳ ಗದ್ಗೆ ನೋಡಿ ಇದ್ದೇನೆ. ಸೊ ಇವಾಗ ನಮ್ಮ ಸ್ವಾಮಿಗಳ ಗದ್ಗೆ ನೋಡಿದ್ದಾಯಿತು. ಸೊ ಇವಾಗ ಹೊರಗಡೆ ಹೋಗೋಣ ಬರ್ರಿ. ಸ್ವಾಮಿಗಳ ಗದ್ಗೆ ನೋಡೋ ಜಾಗದಲ್ಲಿ CCTV ಕ್ಯಾಮ್ರಾಗಳೆಲ್ಲ ಫುಲ್ ಐತೆ. ಮತ್ತು ಇನ್ನೊಂದು ಹೇಳಬೇಕು ಅದರಲ್ಲಿ ಫೋಟೋ ಮತ್ತು ವೀಡಿಯೋ ಮಾಡೋಂಗಿಲ್ಲ ಅಂತ ಅಲ್ಲಿ ಬೋರ್ಡ್ ಕೂಡ ಹಾಕ್ಬಿಟ್ಟಿದ್ದಾರೆ.
ಸೊ ನನಗೇನು ಭಯ ಅಂತಂದರೆ ನಾವು ಅಷ್ಟು ದೂರದಿಂದ ನಾವು ಸಿದ್ಧಗಂಗೆಗೆ ಬಂದಿರೋದೇ ಆ ಜಾಗನ ಮೇನಾಗಿ ನೋಡೋದಕ್ಕೆ. ಇನ್ನು ಆ ಜಾಗ ನೋಡದೆ ಹೋದರೆ ಇನ್ನೂ ಬಂದಿರೋದು ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಕಷ್ಟಪಟ್ಟು ಅದೊಂದು ಜಾಗನ ಮಾತ್ರ ಸೀಕ್ರೆಟಾಗಿ ಕ್ಲಿಪ್ ಮಾಡಿ ಇರ್ದಿದ್ದೀನಿ ನೋಡಿ ನಿಮ್ಗಳಿಗೋಸ್ಕರ. ಸೊ ಹಂಗೇನೆ ಇಲ್ಲಿ ನೋಡ್ರಿ ನಂದಿ ಚಿಂದಿಯಾಗೈತೆ ಗುರು. ಲೈವ್ ಕುಮಾರ, ಬಂಡೆ ಇರುತ್ತಲ್ಲ, ಬಂಡೆಯಿಂದ ಮಾಡಿರೋ ಮೆಟ್ಲುಗಳು ಅನಿಸುತ್ತೆ. ಒಂದೇ ಬಂಡೆಯಲ್ಲಿ ಕೆತ್ತನೆ ಮಾಡಿರೋದು ಇದು. ಇಲ್ಲಿಗೆ ಅಲ್ಲಿ ನೋಡಲ್ಲಿ ಕೆಳಗಡೆ ಅದು ಒಂದೇ ಬಂಡೆ, ಇದೆಲ್ಲ ರೆಡಿಮೇಡಾ? ಹಾಂ. ಸೊ ನೋಡ್ರಿ ಇಲ್ಲಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಬಂಡೆಗಳೈತೆ. ದಾರಿನಲ್ಲೇ ಈ ಬಂಡೆಗಳಿಂದನೇ ಮಾಡಿಬಿಟ್ಟವ್ರೆ. ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಸರ್ ಬರ್ರಿ ಒಳಗಡೆ ಹೋಗೋಣ. ಶಿವ ನೋಡ್ರಿ ಟಾಪ್ಲೊಂದು ದೇವಸ್ಥಾನ. ಸೊ ನಾನು ಇದ್ದೇನೆ ಫಸ್ಟ್ ಟೈಮ್ ಬಂದಿರೋ ಸಿದ್ಧಗಂಗೆಗೆ. ಸರಿಯಾಗಿ ನನಗೂ ಗೊತ್ತಿಲ್ಲ ದೇವಸ್ಥಾನದ ಬಗ್ಗೆ. ಬಂಡೆ ಕೆಳಗಿರೋ ದೇವಸ್ಥಾನ ಸಂತು. ಹೊರಗಡೆ ಹೋಗೋಣ ಬಾ ಹೋಗ. ಮಚ್ಚೆ ಇಲ್ಲಿ ಕಣ, ಎಷ್ಟು ಕಿಲೋಮೀಟರ್ ಅದ ಗೊತ್ತನ? ಎಷ್ಟೈತೆ ನೆಕ್ಸ್ಟ್ ಯಾವುದು ಪ್ಲಾನು? ನಿಜ ಶಿವಗಂಗೆಲಿ ಹೋಗಿ ಟೆಸ್ಟ್ ಮಾಡ್ಬೇಕು ಇವಾಗ. ನೆಕ್ಸ್ಟ್ ಮದುವೆ ಇಲ್ಲಿಂದ ಶಿವಗಂಗೆಗೆ ಅಂಜನಾದ್ರಿ ನೋಡು, ಅದು ಅಷ್ಟೇ ಇರುತ್ತೆ. ಶಿವಗಂಗೆಲಿ ನೋಡುತ್ತಿದೆ ಅಲ್ವಾ, ಇಲ್ಲಿ ಕ್ಲಿಕ್ ಮಾಡು ಫೋಟೋಗಳನ್ನ. ಗೊತ್ತು ಕಣ ಮಚ್ಚಿ, ಫೋಟೋ ಕ್ಲಿಕ್ ಮಾಡಿದಾಗ ಅಲ್ಲಿ ನೀರು ಎತ್ತದಿದ್ದೋ ಇಲ್ಲ ಬೇರೆದೋ ಬರ್ತದೆ, ಅದ್ ನೋಡು ಮೊದಲು. ಅದು ಹಂಗೆಲ್ಲ ಕಣ ನೋಡೋದು. ಇನ್ನೆಂಗ್ ನೋಡ್ದೆ? ಇದು ರೂಟ್ ಮ್ಯಾಪ್ ತೋರ್ಸೋದು ಸರಿಯಾ? ಅಲ್ಲಿ ಇಮೇಜಸ್ಲಿ ಅಲ್ಲಿ ಅಪ್ಲೋಡ್ ನೋಡಿ, ಇಲ್ಲ ಐತೆ ನೋಡು. ನೋಡೋ ಗಂಟೆ ಸಿಕ್ಕದು. ಇಲ್ಲಿಗೆ ಹೋಗ್ಲೇಬೇಕು ಅಂದ್ಯಾ? ಇಲ್ಲಿ ನೋಡ್ರಿ ನಂದಿ ವಿಗ್ರಹನ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಮತ್ತು ಹಂಗೇನೆ ನೋಡಿ ಬಂಡೆಕಲ್ಲಲ್ಲಿ ನಮ್ಮ ಶ್ರೀ ನಡೆದಾಡುವ ದೇವರು ಶಿವಕುಮಾರ ಸ್ವಾಮೀಜಿಗಳ ಭಾವಚಿತ್ರ ಮತ್ತು ಬಸವಣ್ಣವರ ಭಾವಚಿತ್ರ ಎರಡನ್ನೂ ಕೂಡ ಕೆತ್ತನೆ ಮಾಡಿಬಿಟ್ಟಿದ್ದಾರೆ. ಹಂಗೇನೆ ನೋಡಿ ಲಿಂಗನ ವಿಗ್ರಹ ಎಷ್ಟು ಸಗದಾಗೈತೆ ಅಂತಂದರೆ. ನಿಜ ಹೇಳ್ಬೇಕಂದ್ರೆ ನಾನು ಸಿದ್ಧಗಂಗೆಗೆ ಒಂದ್ಸಲನೂ ಕೂಡ ಬಂದಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿರೋದು ಸಿದ್ಧಗಂಗೆಗೆ. ಸೊ ಸಿದ್ಧಗಂಗೆಗೆ ಬಂದಮೇಲೆ ಅನಿಸ್ತು ಒಳ್ಳೆ ಪ್ಲೇಸ್ ಗುರು ಸಿದ್ಧಗಂಗೆ ಮಾತ್ರ. ಸೊ ಇವಾಗ ಬೆಟ್ಟನ ಇಳಿಕ್ತಾ ಇದ್ದೀವಿ. ಸೊ ಇವಾಗ ಹೊರಡೋಣ ಬರ್ರಿ. ಇಲ್ಲಿ ಶಿವಕುಮಾರ ಸ್ವಾಮೀಜಿಗಳಿದ್ದಿದ್ದ ಬರ್ರಿ. ಓ ಸೂಪರ್ ಆಗೈತೆ ಮಗ, ಸ್ಮೃತಿವನ. ಗೊತ್ತಾಯ್ತು. ಸೈಲೆಂಟಾಗಿ ಹೋಗ್ಬೇಕಂತ, ಮಾತಾಡೋಂಗಿಲ್ಲ. ಯಾಕಂದ್ರೆ ಆಲ್ರೆಡಿ ನಮ್ಮ ಹುಡುಗರು ಓದ್ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ. ವನನ ಇದು? ಗಾರ್ಡನು? ಕಾಡು ಕ್ಲೋಸ್ ಆಗ್ಬಿಟ್ಟೈತೆ. ಇಲ್ದಿದ್ರೆ ಇದನ್ನು ಕೂಡ ತೋರಿಸಿರೋನು. ಸೊ ಇವಾಗ ಇಲ್ಲಿ ಕ್ಲೋಸ್ ಆಗೈತೆ. ಸೊ ಇವಾಗ ಹೊರಡೆ ಹೋಗೋಣ ಬರ್ರಿ. ಅಂತೂ ಸಿದ್ಧಗಂಗೆಗೆ ಬಂದು ಸಿದ್ಧಗಂಗೆನ ನಿಮಗೆ ತೋರಿಸಿದ್ದಾಯ್ತು. ಇವಾಗ ನೆಕ್ಸ್ಟ್ ಪ್ಲ್ಯಾನ್ ಎಲ್ಲಿಗೆ ಹಾಕೋಣ ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಸೊ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವೋ ಅಲ್ಲೇ ಹೋಗಿ ಹೇಳ್ತೀನಿ ನೆಕ್ಸ್ಟ್ ಎಲ್ಲಿಗೆ ಹೋಗಿದ್ದೀನಿ ಅಂತ. ಸೊ ಅಲ್ಲಿವರೆಗೂ ಕೂಡ ವಿಡಿಯೋನ ವೆಯ್ಟ್ ಆ್ಯಂಡ್ ವಾಚ್ ಮಾಡ್ತಾನೆ ಇರ್ರಿ, ಮಿಸ್ ಮಾಡೋಕ್ಕಂತೂ ಹೋಗ್ಬೇಡಿ. ಕಾಯಕವೇ ಕೈಲಾಸ ಅಂದರೂ ಬಸವ, ಅದರಂತೆ ನಡೆದರೂ ನಡೆದಾಡೋ ದೈವ.